ನಿನ್ ಗಂಡ ಬೇಕಾದ್ರೆ ಊರಿಗೆ ಹೋಗ್ಲಿ, ನೀನು ರಾತ್ರಿ ಎಂಜಾಯ್ ಮಾಡೋಣ. ನಿಮ್ ಗಂಡ ಹೇಗೆ ತುಂಬಾ ಚಂದ ಸೆಕ್ಸ್ ಮಾಡ್ತಾರ, ಎಷ್ಟು ಗಂಟೆವರೆಗೆ ಮಾಡ್ತಾರೆ, ಕೈ ಮುಟ್ಟೋದು, ಮೈ ಮುಟ್ಟೋದು, ಎಳಿಯೋದು, ಮೈ ಮೇಲೆ ಕೂರ್ಸ್ಕೊಳೋದು, ಕ್ಲಾಸ್ ತೊಳಿಲಿಕ್ಕೆ ವಾಪಸ್ ಹೋಗುವಾಗ ಹಿಂದೆಯಿಂದ ಬಂದು ಹಗ್ ಮಾಡೋರು. ಸರ್ ಇದೆಲ್ಲ ಏನ್ ಸರ್ ಅಂದ್ರೆ, ಅದೆಲ್ಲ ಏನಿಲ್ಲ, ಕಾಮನ್ ಅಮ್ಮ. ಕೆಲ್ಸದವ್ರ ಅಂದ್ಮೇಲೆ ನಾವು ದುಡ್ಡು ಕೊಟ್ರೆ ಮಂಚದ ಮೇಲೂ ಬರ್ಬೇಕು. ಇವರ ಸಂಬಂಧ ಆಗಿ ಇವರಿಗೆ ಆ ಜಾಗದಲ್ಲಿ ಒಂದು ಕೆಲಸಕ್ಕೆ ಬರೋ ಒಂದು ನಮ್ಮಂತ ಬಡ ಹೆಣ್ಣು ಮಕ್ಕಳಿಗೆ ಒಂದು ಮಗು ಸಹ ಆಗಿದೆ ಸರ್. ಕೊಲೆ ಮಾಡಿ ಹಾಕಿದ್ದಾರೆ, ಮಣ್ಣು ಮುಚ್ಚಿ ಗುಂಡಿ ತೋಡಿ ಅಲ್ಲಲ್ಲೇ ಹೂತ್ ಹಾಕಿದ್ದಾರೆ. ನೀವೇ ಒಂದು 7 ವರ್ಷ ಇದ್ದು ಜೀವವಾಗಿ ಹೊರಗೆ ಬಂದಿದ್ದು ಅಂತೇಳಿ ನಮಗೊಂದು ತುಂಬಾ ಜನ ಹೇಳ್ತಾ ಇದ್ದಾರೆ. ಇಲ್ಲ ನೀನ್ ಬೇಡ, ರೇಣುಕನೇ ಆಗ್ಲಿ ಅಂತ ಹೇಳಿದ್ರು. ಸಾಧಾರಣ ಎಲ್ಲಾ ತೋಟದಲ್ಲಿ ಹೆಣ್ಮಕ್ಳೇ ರೈಟ್ರು. ಯಾಕೆ ಸರ್ ಎಲ್ಲ ಕಡೆ ಲೇಡೀಸೇ ಬೇಕು? ಕೈಕಾಲ್ ಕಟ್ಟಕ್ಕೆ ಪೊಲೀಸರು ಕಾಲಿಗೆ ಹೊಡಿತಾರಲ್ಲ ಸರ್, ನರಕ್ಕೆ, ಆ ತರ ಹೊಡೆದಿದ್ದಾರೆ ಸರ್. ನಾವು ಕಣ್ಣಾರೆ ನೋಡಿದೀವಿ. ಆ ಹುಡುಗನಿಗೆ ಎಷ್ಟು ಹೊಡೆದಿದ್ದಾರೆ ಅಂದ್ರೆ, ನಾವು ರಾತ್ರಿ ಅವ್ನು ಕೂಗಿದ್ದು ಇನ್ನ ನಮ್ ಕಿವಿಯಲ್ಲೇ ಉಂಟು. ಎಲ್ಲಿ ನನ್ನನ್ನು ಕೊಲ್ತಾರೆ ಅನ್ನೋ ಭಯ ಉಂಟು. ಇನ್ನ ಒಂದು 5-6 ಸಾಕ್ಷಿ ಅಲ್ಲಿ ನಾನು ಜಗಳ ಆಗಿದ್ದ ಸಹ ಕಣ್ಣಾರೆ ನೋಡಿ ಸಾಕ್ಷಿಗಳು ಉಂಟು. ಅವ್ರು ಹೆದರುತ್ತಾರೆ. ಎಲ್ಲ ನಾವು ಗಾಡಿಯಲ್ಲಿ ಹೋಗುವಾಗ ನನ್ನೊಟ್ಟಿಗೆ ನನ್ನ ಗಂಡನನ್ನು ಸೇರಿಸಿ ಕೊಲೆ ಮಾಡ್ತಾನೋ ಅಂತ ಜೀವ ಬೆದರಿಕೆ ಆಗ್ತಾ ಉಂಟು ಒಳಗಿಂದ ಒಳಗೆ. ಈಗ ಬೈಬಲ್ ಅನ್ನು ಮುಟ್ಟಿ ಪ್ರಮಾಣ ಮಾಡಿ, ನೀವು ಇನ್ನೆಲ್ಲೂ ಬದುಕಲಿಕ್ಕೆ ಬಿಡೋದಿಲ್ಲ, ಅನ್ನ ತಿನ್ಲಿಕ್ಕೆ ನಾನು ಬಿಡಲ್ಲ ಅಂತ ಹಾಗೆ ಮಾಡಿದ್ದೇನೆ ನೋಡಿ ಸರ್. ಉದಾಹರಣೆಗೆ ಈಗ ನನ್ನ ತಂದೆಯ ಮನೆಯನ್ನೇ ತೋರಿಸ್ಬೋದು ನಾವು.